ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಭ್ರಮ. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ 10,000 ಜನರಿಗೆ ಬಿರಿಯಾನಿ ಲಡ್ಡು ವಿತರಿಸಿದ ಕಾಂಗ್ರೆಸ್ನ ಯುವ ಮುಖಂಡ ಚಿಕ್ಕನ್ ವಿಜಯ್. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಅಭೂತಪೂರ್ವ ವಿಜಯೋತ್ಸವ ಆಚರಿಸಲಾಯಿತು. ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಯುವ ಮುಖಂಡರಾದ ಚಿಕ್ಕನ್ ವಿಜಯ್ ಅವರ ನೇತೃತ್ವದಲ್ಲಿ ನಗರದ ಪ್ರಸಿದ್ಧ ಸಲ್ಲಾಪುರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಆವರಣದಲ್ಲಿ ಬೃಹತ್ ಅನ್ನದಾನ ಹಾಗೂ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಮ್ಮ ನೆಚ್ಚಿನ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಅತ್ಯುನ್ನತ ಮುಖ್ಯಮಂತ್ರಿ ಗದ್ದುಗೆ ಏರಿದ ಖುಷಿಗಾಗಿ ಯುವ ಮುಖಂಡ ಚಿಕ್ಕನ್ ವಿಜಯ್ ಅವರು ಸಾರ್ವಜನಿಕರಿಗೆ ಭರ್ಜರಿ ಉಡುಗೊರೆ ನೀಡಿದರು. ಸಲ್ಲಾಪುರಮ್ಮ ದೇವಿಯ ಆಶೀರ್ವಾದ ಪಡೆದು ದೇವಾಲಯದ ಆವರಣದಲ್ಲಿ ನೆರೆದಿದ್ದ ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಸ್ವೀಟ್ಸ್ ರೂಪದಲ್ಲಿ ಲಡ್ಡು ಹಾಗೂ ಅತ್ಯಂತ ರುಚಿಕರವಾದ ಚಿಕನ್ ಬಿರಿಯಾನಿಯನ್ನು ವಿತರಿಸಲಾಯಿತು. ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಸಾಲುಗಟ್ಟಿ ನಿಂತು ಬಿರಿಯಾನಿ ಪ್ರಸಾದವನ್ನು ಸವಿದರು. ಕನಕಪುರದ ಬಂಡೆ ಶಕ್ತಿಶಾಲಿ ನಾಯಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಇಡೀ ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಮ್ಮೆಯ ಸಂಗತಿ. ಅವರ ಆಡಳಿತದಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಈ ಸಂಭ್ರಮವನ್ನು ಕ್ಷೇತ್ರದ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳಲು ಈ ಅನ್ನದಾನ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕನ್ ವಿಜಯ್ ತಿಳಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಚಿಕ್ಕನ್ ವಿಜಯ್ ಹಾಗೂ ಅವರ ಬೆಂಬಲಿಗರು ಸಲ್ಲಾಪುರಮ್ಮ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರ ಅಧಿಕಾರಾವಧಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿದರು. ನಂತರ ನೆರೆದಿದ್ದ ನೂರಾರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಡಿಕೆ ಶಿವಕುಮಾರ್ ಅವರಿಗೆ ಜೈ, ಕಾಂಗ್ರೆಸ್ ಪಕ್ಷಕ್ಕೆ ಜೈ ಎಂದು ಜೈಘೋಷಗಳನ್ನು ಕೂಗಿ ಸಂಭ್ರಮಿಸಿದರು. ಈ ವಿಶಿಷ್ಟ ವಿಜಯೋತ್ಸವ ಮತ್ತು ಬೃಹತ್ ಬಿರಿಯಾನಿ ವಿತರಣಾ ಕಾರ್ಯಕ್ರಮವು ಶಿಡ್ಲಘಟ್ಟ ನಗರಾದ್ಯಂತ ಭಾರೀ ಸದ್ದು ಮಾಡಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಯುವ ಘಟಕದ ಪದಾಧಿಕಾರಿಗಳು ಹಾಗೂ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಸಿಎಂ ಆದ್ರೆ ನಾವು 10,000 ಜನಕ್ಕೆ ಬಿರಿಯಾನಿ ಹಾಕ್ತೀರ ಅಂತ ಅರಕೆ ಇತ್ತು ಸರ್. ಇವತ್ತು ನಮ್ಮ ಅರಕೆ ದೇವಿ ಆಶೀರ್ವಾದ ಮಾಡಿದಾಳೆ, ಅದರಿಂದ ನಾವು ಅರಕೆನ ಇವತ್ತು ಈಡೇರಿಸಿದ್ವಿ. 10,000 ಜನಕ್ಕೆ 1,250 ಚಿಕನ್ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಿದ್ರಿ. ಒಂದು 10,000 12,000 ಲಾಡು ಮಾಡ್ತಿದ್ರಿ. ಮತ್ತೆ ವಾಟರ್ ಬಾಟಲ್ಸ್ ತರಿಸಿದ್ರಿ ಸರ್. ತುಂಬಾ ಚೆನ್ನಾಗಿದೆ. ನಮ್ಗೆ ಏನಂದ್ರೆ ಇದ್ರಲ್ಲಿ ಸಿಕ್ಕೋ ಸುಖ, ಅನ್ನದಾನದಲ್ಲಿ ಮಾಡೋ ಸುಖ ಬೇರೆ ಯಾವುದೇ ದಾನ ಮಾಡಿದ್ರು ಸಿಗೋದಿಲ್ಲ. ಮನುಷ್ಯನಿಗೆ ದುಡ್ಡು ಕೊಟ್ರೆ ಯಾವುದೇ ಸಿಗೋದಿಲ್ಲ. ಇಷ್ಟೊಂದು ಅಭಿಮಾನ ಯಾಕೆ ಸರ್ ನಮ್ಗಿಲ್ಲ. ನಮ್ಗೆ 10 ವರ್ಷ ನಾನು ಸಾಹೇಬ್ರ ಜೊತೆ ಇದ್ದೀನಿ. ನಮ್ 3 ವರ್ಷಕ್ಕಾದ್ರೂ ಟೀಕೆ ಕೊಟ್ಟಿದ್ದಾರೆ, ಅದೇ ಅಭಿಮಾನ ಸರ್. ವಿಜಯ್, ಶಿಡ್ಲಘಟ್ಟದಿಂದ ಯೂತ್ ಕಾಂಗ್ರೆಸ್. ಈ ದಿವಸ ಶಿಡ್ಲಘಟ್ಟದಲ್ಲಿ ಒಂದು ಹಬ್ಬದ ವಾತಾವರಣ ಮನೆ ಮಾಡಿದೆ. ಕಾರಣ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ರು ಒಬ್ಬ ಯುವಕರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲವ ಖುಷಿ. ಈ ಖುಷಿ ದಿನವನ್ನ ನಾವು ಲಡ್ಡು ವಿತರಣೆ ಮತ್ತು ಬಿರಿಯಾನಿ ವಿತರಣೆ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿವಸ ಈ ಒಂದು ಖುಷಿಗೆ ಕಾರಣಕರ್ತರಾದಂತಹ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಶುಭಾಶಯ ತಿಳಿಸುತ್ತಾ, ಎಲ್ಲ ಕಾಂಗ್ರೆಸ್ನ ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಈ ದಿನದ ಸಂಭ್ರಮಾಚರಣೆಗೆ ಬಹಳಷ್ಟು ಜನ ಸಹಕರಿಸಿದ್ದಾರೆ. ಮಾನ್ಯ ಯೋಮನಿಯಪ್ಪನವರ ಆದಿಯಾಗಿ, ಶಶಿಧರ್ ಮುನಿಯಪ್ಪನವರ ಆದಿಯಾಗಿ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಈ ಒಂದು ಕಾರ್ಯಕ್ರಮದ ಆಯೋಜಕರ ಕಡೆಯಿಂದ ಅವರಿಗೆ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಬೆಳಗ್ಗೆಯಿಂದ 1,000 kg ಬಿರಿಯಾನಿ, 10,000 ಜನಕ್ಕೆ ಬಿರಿಯಾನಿ ರೆಡಿಯಾಗಿದೆ. ಮತ್ತೆ ಆ ಲಡ್ಡು ಎಲ್ಲ ಪ್ಯಾಕಿಂಗ್ ಆಗಿ ಲಡ್ಡು ವಿತರಣೆಗೆ ಈ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಆಗಿದೆ. ಅಷ್ಟೇ ಅಲ್ಲದೆ ಆ ಪದಗ್ರಹಣ ಕಾರ್ಯಕ್ರಮವನ್ನ ಎಲ್ಲರೂ ವೀಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ LED ಪರದೆ ರೆಡಿಯಾಗಿದೆ. ಸಂಜೆ ಎಲ್ಲರೂ